ಸಿಲಿಕಾನ್ ಸಿಟಿ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಈ ಸಾಕು ಪ್ರಾಣಿಗಳನ್ನು ಸಾಕುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಸಾಕು ಪ್ರಾಣಿಗಳ ವಿಚಾರಕ್ಕೆ ಸಾಕಷ್ಟು ಬಾರಿ ಅಪಾರ್ಟ್ಮೆಂಟ್ನ ಸದಸ್ಯರುಗಳ ನಡುವೆ ಸಂಘರ್ಷ ಕೂಡ ನಡೆದಿತ್ತು. ಪದೇ ಪದೇ ಬಿಬಿಎಂಪಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಬರ್ತಾ ಇತ್ತು. ಈ ನಡುವೆ ಈ ಸಾಕು ಪ್ರಾಣಿಗಳನ್ನು ಸಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಬಿಎಂಪಿ ನಯಾ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಹಾಗಾದ್ರೆ ಆ ಗೈಡ್ಲೈನ್ಸ್ನಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಸಾಕು ಪ್ರಾಣಿಗಳ ಸಾಕಾಣಿಕೆಗೆ ಬಿಬಿಎಂಪಿ ಹೊಸ ಮಾರ್ಗಸೂಚಿ. ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿಗೆ ರೂಲ್ಸ್. ಬಿಬಿಎಂಪಿಯ ನಿಯಮ ಪಾಲಿಸದೇ ಇದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ. ಬೆಂಗಳೂರಲ್ಲಿ ಸಾಕು ಪ್ರಾಣಿಗಳ ಸಾಕಾಣಿಕೆ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ಅಪಾರ್ಟ್ಮೆಂಟ್ನಲ್ಲಿ ನಾಯಿ ಬೆಕ್ಕುಗಳನ್ನ ಸಾಕ್ತಾ ಇದ್ದಾರೆ. ಬೀದಿ ನಾಯಿಗಳಿಗೂ ಕೂಡ ಅಪಾರ್ಟ್ಮೆಂಟ್ಗಳಲ್ಲಿ ಊಟ ಹಾಕ್ತಾರೆ. ಆದ್ರೆ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ನಾಯಿ ಬೆಕ್ಕು ಸಾಕಾಣಿಕೆ ಮತ್ತು ಫೀಡಿಂಗ್ ಮಾಡುವ ವಿಚಾರಕ್ಕೆ ಸಂಘರ್ಷ ಹಾಕ್ತಾನೆ ಇರ್ತವೆ. ಅಪಾರ್ಟ್ಮೆಂಟ್ನಲ್ಲಿ ಸಾಕು ಪ್ರಾಣಿಗಳ ವಿಚಾರಕ್ಕೆ ಸಂಘರ್ಷ ಆಗಬಾರದು ಅಂತ ಬಿಬಿಎಂಪಿ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಆ ಎರಡರದ್ದು ಕಾಂಬಿನೇಷನ್ ಮಾಡಿ ಜನರಿಗೆ ಅರ್ಥ ಆಗುವಂಗೆ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿ, ಬಟ್ ಇನ್ ನೋ ಕೇಸ್ ಗೋಯಿಂಗ್ ಅವೇ ಫ್ರಾಮ್ ದಿ ಬೇಸಿಕ್ ರೂಲ್ಸು ನಾವೊಂದು ಸಿಂಪ್ಲಿಫೈಡ್ ಒಂದು ಗೈಡ್ಲೈನ್ ಇಶ್ಯೂ ಮಾಡಿದ್ದೀವಿ. ಸೊ ದಟ್ ಎಲ್ಲರಿಗೆ ಅದು ಅರ್ಥ ಆಗಲಿ ಅಂತ ದೃಷ್ಟಿಯಿಂದ. ಯಾಕೆಂದರೆ ನೀವು ಹೇಳಿದಂಗೆ ಎಲ್ಲರಿಗೆ ಅನುಕೂಲ ಆಗುವಂಗೆ ಕೆಲವೊಂದು ಪಾಯಿಂಟ್ಸ್ ಫೀಡಿಂಗ್ ಪಾಯಿಂಟ್ಸ್ ಅಂತ ಅವರು ಐಡೆಂಟಿಫೈ ಮಾಡಿದರೆ ಆ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಕ್ಕಂಥವರು ಅಲ್ಲಿ ಬಂದು ಈ ಸ್ಟ್ರೀಟ್ ಆ್ಯನಿಮಲ್ಸ್ಗೆ ಫೀಡ್ ಮಾಡ್ಬೋದು. ಅದರ ಜೊತೆಗೆ ಯಾರ್ದು ಸ್ವಂತ ಪೆಟ್ಸ್ ಇರ್ತವೆ, ಆ ಪೆಟ್ಸ್ಗೆ ಯಾವ ಥರ ಅವರು ಸಾಕಬೇಕು ಮತ್ತು ಯಾವ ಥರ ಬೇರೆಯವರಿಗೆ ಅದರದ್ದು ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಬೇಕು, ಅದರ ಬಗ್ಗೆ ದೀಸ್ ಗೈಡ್ಲೈನ್ಸ್ ನಾವು ಇಶ್ಯೂ ಮಾಡಿದ್ವಿ. ನಾಯಿ ಬೆಕ್ಕು ಸೇರಿದಂತೆ ಸಾಕು ಪ್ರಾಣಿಗಳ ವಿಚಾರದಲ್ಲಿ ಬಿಬಿಎಂಪಿ ಅಪಾರ್ಟ್ಮೆಂಟ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ಗಳಿಗೆ ಯಾವ ರೀತಿ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ಅಂತ ನೋಡೋದಾದ್ರೆ, ಅಪಾರ್ಟ್ಮೆಂಟ್ ಒಳಗಡೆ ಸಾಕು ಪ್ರಾಣಿಗಳಿಗೆ ಊಟ ಕೊಡಬಹುದು. ಊಟ ಹಾಕೋಕೆ ಅಪಾರ್ಟ್ಮೆಂಟ್ ಅವರು ಸ್ಥಳವನ್ನ ನಿಗದಿ ಮಾಡಬೇಕು. ನಿಗದಿತ ಸ್ಥಳದಲ್ಲಿ ಊಟ ಹಾಕಬೇಕು. ಸಂಘರ್ಷಕ್ಕೆ ಅವಕಾಶ ಇಲ್ಲ. ಅಪಾರ್ಟ್ಮೆಂಟ್ ನಲ್ಲಿ ಸಾಕು ಪ್ರಾಣಿಗಳ ಸಾಕಾಣಿಕೆ ನಿಷೇಧ ಇಲ್ಲ. ಎಷ್ಟು ಪ್ರಾಣಿ ಸಾಕ್ತಾ ಇದೀವಿ ಅಂತ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಕಾಮನ್ ಏರಿಯಾಗಳಲ್ಲಿ ಸಾಕು ಪ್ರಾಣಿಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಲಿಫ್ಟ್ಗಳಲ್ಲಿ ಕೂಡ ಸಾಕು ಪ್ರಾಣಿಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಾಧ್ಯವಾದ್ರೆ ಸಾಕು ಪ್ರಾಣಿಗಳ ಓಡಾಟಕ್ಕೆ ಪ್ರತ್ಯೇಕ ಲಿಫ್ಟ್ ವ್ಯವಸ್ಥೆ ಜಾರಿ ಮಾಡಬೇಕು. ಸಾಕು ಪ್ರಾಣಿಗಳನ್ನ ವಾಕ್ ಮಾಡಿಸೋಕೆ ಸಮಯವನ್ನ ನಿಗದಿ ಮಾಡಲಿ. ನಿಗದಿ ಮಾಡಿದ ಸಮಯದಲ್ಲೇ ವಾಕ್ ಮಾಡಿಸಬೇಕು. ಬಿಬಿಎಂಪಿ ಅನುಮತಿ ಪಡೆಯದೆ ನಾಯಿಗಳಿಗೆ ಬ್ರೀಡಿಂಗ್ ಮಾಡುವಂತಿಲ್ಲ. ನಾಯಿ ಬೆಕ್ಕಿನ ಮರಿಗಳನ್ನ ತಾಯಿಯಿಂದ ದೂರ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವ ಸಾಕು ಪ್ರಾಣಿಗಳಿದ್ರೆ ಸ್ಟಿಕ್ ಅನ್ನ ಬಳಸಬೇಕು. ಸಾಕು ಪ್ರಾಣಿಗಳ ವಿಚಾರದಲ್ಲಿ ಆಗ್ತಾ ಇರುವ ಸಂಘರ್ಷ ತಡೆಗೆ ಮತ್ತು ಸಾಕು ಪ್ರಾಣಿಗಳ ಉತ್ತೇಜನಕ್ಕೆ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು ಜನ ಪಾಲಿಸ್ತಾರ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.